ಲೋಕದ ರಾಜ್ಯ ನಮಗೆ ಬೇಕಾಗಿಲ್ಲ. ಈ ಲೋಕದಲ್ಲಿ ಎಲ್ಲ ಸಿಗ್ತದೆ ಪ್ರೇರಣೆ, ಆದರೆ ದೇವರ ಒಂದು ಪ್ರೀತಿ ನಿಮಗೆ ಸಿಗಲ್ಲ. ಎಲ್ಲೆಲ್ಲ ಸಿಗ್ತಿ ಲೋಕದಲ್ಲಿ, ನೀ ಏನೇನು ಮಾಡ್ಬೇಕಂತ ಎಲ್ಲ ಮಾಡ್ತಿ, ಆದರೆ ದೇವ್ರ ಪ್ರೀತಿ ಸಿಗಲ್ಲ, ದೇವ್ರ ಮಮತೆ ಸಿಗಲ್ಲ, ದೇವ್ರ ಕರುಣೆ ದಯ ನಿಂಗೆ ಸಿಗಲ್ಲ. ಒಂದು ವೇಳೆ ನೀತಿವಂತರು ಸತ್ಯವಂತರಾಗಿ ನಡೀತೀರಿ ಅಂದ್ರೆ ದೇವ್ರ ಕರುಣೆ ದಯ ಕಟಾಕ್ಷಕ್ಕೆ ನೀವು ಗುರಿ ಆಗಿರ್ತೀರಿ. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸ್ತಾನೆ ಪ್ರೇರಿ. ಅದಕ್ಕೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಚನ ಓದ್ರಿ. ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾರು ಬಾಗಿಲಲ್ಲಿರ್ಬೇಕು ನಾವು? ಇವತ್ತು ಈ ಭಾನುವಾರ ನೀವು ದೇವರ ಒಂದು ಬಾಗಿಲಲ್ಲಿದ್ದೀರಿ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಬಾಗಿಲು ಮಾಡ್ಕೋಬೇಕು ನೀವು ಸ್ಪಷ್ಟವಾಗಿ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಸ್ಥಳದಲ್ಲಿ ಒಂದು ದ್ವಾರ, ಅಯ್ಯೋ ಇದು ದೇವರ ಒಂದು ದ್ವಾರದೊಳಗೆ ನಡೆದು ಎಂಬುದಾಗಿ ನಿಮ್ಮ ಮನೆಯಲ್ಲಿ ಕೂಡ ಒಂದು ದ್ವಾರವನ್ನು ಮಾಡಿಕೊಂಡಿಟ್ಕೊಂಡು ಪ್ರತಿದಿನ ಆತನ ಬಾಗಿಲನ್ನು ಕೈಕೊಂಡು ಆತನ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ, ಆತನಿಗೆ ಸ್ತುತಿ ಆರಾಧನೆ ಮಾಡುತ್ತಾ, ಆತನಿಗೆ ಮಹಿಮೆ ಪಡಿಸ್ತಾ, ಆತನ ಸನ್ನಿಧಿಯನ್ನು ನೀನು ಆಶ್ರಯಿಸ್ತಕ್ಕಂಥವನಾಗಿರ್ತಿ ಅಂದ್ರೆ ಭಾಗ್ಯವಂತನು. ಆತನ ಮಾತನ್ನು ಕೇಳ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಗೊತ್ತು ನೋಡ್ರಿ, ಯೂಟ್ಯೂಬ್ನಲ್ಲಿ ಒಳ್ಳೆ ಸಂದೇಶಗಳು, ಒಳ್ಳೆ ಸೇವಕರು ಕೂಡ ಯೂಟ್ಯೂಬ್ನಲ್ಲಿ ಸಂದೇಶ ಕೊಡ್ತಕ್ಕಂಥರಾಗಿದ್ದಾರೆ. ಕೆಲವರು ಯೂಟ್ಯೂಬ್ನಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಾಗಿದ್ದಾರೆ. ಕೆಲವೊಬ್ಬರು ಲೋಕದಲ್ಲಿ ಅನೇಕ ಒಂದು ಸುಳ್ಳು ಬೋಧನೆಗಳು ತೆಗೆದುಕೊಂಡು ಬಂದು ಕೂಡ ಅನೇಕ ಜನರು ತಾರಮಾರು ಮಾಡ್ತಕ್ಕಂಥವ್ರು ಕೂಡ ಸಿಗ್ತಾರೆ. ಆದರೆ ಒಳ್ಳೆಯದನ್ನು ನೀನು ಆರಿಸ್ಕೊಳ್ಬೇಕು. ಯಾಕಂದರೆ ದೇವರ ನೀನು ಸ್ಪಷ್ಟವಾಗಿ ಆತನ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ತಿರಬೇಕು. ಯಾರು ಕಾಯ್ತಾರೆ ಗೊತ್ತಾನ? ನೀತಿವಂತರು. ಯಾರು ಕಾಯ್ತಾರೆ ಗೊತ್ತಾನ? ಸತ್ಯವಂತರು. ಯಾರು ಆತನ ಸನ್ನಿಧಿಯಲ್ಲಿ ಆತನ ದ್ವಾರಗಳ ಬಳಿಯಲ್ಲಿ ನಿಲ್ತಾರೆ ಗೊತ್ತಾನ? ದೇವರ ಮಕ್ಕಳು ಅನ್ನಿಸ್ಕೊಳ್ತಕ್ಕಂಥವ್ರು ಮಾತ್ರನೇ ಆತನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯ್ತಕ್ಕಂಥರಾಗಿರ್ತಾರೆ ಪ್ರೇರೆ. ಇದು ಭಾನುವಾರ ಒಂದೇ ದಿನ ಮಾತ್ರವಲ್ಲ, ಪ್ರತಿದಿನ ನಿನಗೆ ಸಮಯ ಅವಕಾಶ ಸಿಕ್ಕಾಗ ದೇವರಿಗೆ ಧ್ಯಾನ ಮಾಡುತ್ತಾ ಆತನ ಸನ್ನಿಧಿಯನ್ನು ಆಶ್ರಯಿಸಿದಂತರ ಭಾಗ್ಯವಂತನು. ನೀನೇ ಭಾಗ್ಯವಂತನು. ಭಾಗ್ಯವಂತನ ಎನ್ನಿಸ್ಕೊಳ್ಬೇಕಾದ್ರೆ ದೇವ್ರ ಸನ್ನಿಧಿಯಲ್ಲಿ ನೀನು ಸ್ಪಷ್ಟವಾಗಿ ಪ್ರತಿದಿನ ಆತನ ದ್ವಾರಗಳ ಬಳಿಯನ್ನು ನೀನು ಕಾಯ್ತಕ್ಕಂಥನಾಗಿರ್ಬೇಕು. ಆತನ ಸನ್ನಿಧಿನ ಆಶ್ರಯಕ್ಕಂತನಿರಬೇಕು. ಪ್ರತಿದಿನ, ಪ್ರತಿ ರಾತ್ರಿ, ಪ್ರತಿ ಹಗಲು ಇರುಳು ನಿಂಗೆ ಸಮಯ ಅನುಕೂಲತೆ ಸಿಕ್ಕಾಗ ನೀನು ದೇವ್ರ ಸನ್ನಿಧಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡ್ತಕ್ಕಂಥನಾಗಿರ್ಬೇಕು. ದೇವರೇ, ಈ ದಿನೇ ಇಲ್ಲ ನಾ ಹೀಗೆ ನಡೆದಿದೆ, ದಿನವೆಲ್ಲ ನನ್ನ ಜೀವಿತ ಹೇಗಿತ್ತು, ದಿನವೆಲ್ಲ ನಾ ಈ ರೀತಿ ನಡ್ಕೊಂಡು ಬಂದಿದ್ದ, ಆದರೆ ಈಗ ಈ ರಾತ್ರಿ ವೇಳೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದ ಕಾರಣ ನಿನಗೆ ಸ್ತೋತ್ರ. ಈಗ ನಿನ್ನ ದ್ವಾರಗಳ ಬಳಿನ ಬರ್ತದವ್ರೆ, ನನ್ನನ್ನು ನೀನು ಬಲಪಡಿಸು ಎಂಬುದಾಗಿ ನಿನ್ನ ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡುವಾಗ ದೇವರು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳುತ್ತಾನ. ಮತ್ತು ನಿನ್ನ ಸಕಲ ವಿಧದ ಕಷ್ಟಗಳಿಂದ, ಭಾರಗಳಿಂದ, ಶ್ರಮೆಗಳಿಂದ, ಸಂಕಟಗಳಿಂದ ದೇವರು ನಿನ್ನ ತಪ್ಪಿಸಿ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಈ ರಾತ್ರಿ ಒಂದು ವೇಳೆ ನೀ ಪ್ರಾರ್ಥನೆ ಮಾಡಿ ನಿನ್ನ ಆತ್ಮ, ಪ್ರಾಣ, ಶರೀರ ದೇವರಿಗೆ ಒಪ್ಪಿಸ್ಕೊಟ್ಟಿದ್ರ ನಾಳೆ ಸಾಯಂಕಾಲವರೆಗ ದೇವರು ನಿನ್ನ ಭದ್ರಪಡಿಸ್ತಾನ, ನಿನ್ನ ರಕ್ಷಿಸ್ತಾನ. ಎಲ್ಲ ಕೇಡಿಂದ, ಅಪೆಗಳಿಂದ, ಗಂಡಾಂತರಗಳಿಂದ ದೇವರು ತಪ್ಪಿಸಿ ರಕ್ಷಿಸಿ ಅದ್ಭುತವಾಗಿ ನಿನ್ನನ್ನು ನಡೆಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಅದಕ್ಕೆ ನೀನು ಯಾರ ದ್ವಾರ ಕಳಿಬೇಕು? ದೇವರ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ಕೊಂಡಿರ್ಬೇಕು ಪ್ರಿಯರೇ. ಒಂದು ದಿನ ಇಲ್ಲ, 2 ದಿನ ಇಲ್ಲ, ಪ್ರತಿದಿನ ಆತನ ದ್ವಾರಗಳನ್ನು ಕಾಯುವುದರ ಮುಖಾಂತರ ಭಾಗ್ಯವಂತನಾಯ್ತು ಪ್ರಿಯ. ನೀನು ಸುಮ್ಮನೆ ಸಾಧನವಲ್ಲ, ಭಾಗ್ಯವಂತರೆಂಬುದಾಗಿ ಸುಮ್ಮನೆ ಸಿಗಲ್ಲ ಪ್ರಿಯ ಎಲ್ಲರಿಗೆ ಅವಕಾಶ. ಆದರೆ ನೀನು ದೇವರ ಮಗನಾಗಿದ್ದು, ದೇವರ ಮಗಳಾಗಿದ್ದು ನೀನು ಆತನ ಸನ್ನಿಧಿನ ಆಶ್ರಯಿಸ್ತಾ ಆತನ ಕಾರ್ಯಗಳಲ್ಲಿ ನೀನು ನೆಲೆಗೊಂಡಿದ್ದೆ ಅಂದ್ರೆ ಭಾಗ್ಯವಂತನಾಯ್ತು. ಕೆಲವು ಅಪ್ಪಗಳು ತೆಗೆದುಕೊಂಡ್ಬರ್ತಾನ, ಕೆಲವು ಸಮಸ್ಯೆಗಳು ತೆಗೆದುಕೊಂಡ್ಬರ್ತಾನ, ಆದರೆ ಇವೆಲ್ಲವನ್ನು ನೀನು ಸ್ಪಷ್ಟವಾಗಿ ತಾಳಿಕೊಂಡು ದೇವರ ಸನ್ನಿಧಿನ ಆಶ್ರಯಿಸ್ತಾ ಆತನ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ತಕ್ಕಂಥನಾಗಿರ್ತಿ ಅಂದ್ರೆ ಭಾಗ್ಯವಂತನಾಗಿರ್ತಿ. ನಿನಗೆ ಆತನ ಜೀವದ ಪ್ರಿಯರೇ. ನೀನು ದೇವರನ್ನು ಹೊಂದಿಕೊಂಡಿರ್ತಿ, ದೇವ್ರು ನಿನ್ನನ್ನು ಹೊಂದಿಕೊಂಡಿರ್ತಾನ. ಆತನು ನಿನಗೆ ಉನ್ನತ ಸ್ಥಾನ ನಡೆಸ್ತಾನ. ಯಾವ ಕಟಾಕ್ಷಕ್ಕೆ ನೀ ಗುರಿ ಆಗಲಿ, ದೇವರು ಒಂದು ಕಟಾಕ್ಷ, ಯಾಕಂದರೆ ದೇವ್ರ ಸನ್ನಿಧಿಗೆ ದೇವ್ರು ಮಾಡ್ತಕ್ಕಂಥ ಒಂದು ಪ್ರೀತಿ ಅನ್ನೋ ಐಕ್ಯತೆಗೆ ನೀವು ಗುರಿಯಾಗಿ ಉನ್ನತ ಸ್ಥಾನಕ್ಕೆ ನಡೀತಿ ಹೊರತು ನೀನು ಎಂದಿಗೂ ಬಿದ್ದು ಹೋಗ್ಲಕ್ಕೆ ನಿಂಗೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವ್ರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಎಷ್ಟು ಜನರು ಈ ಭಾನುವಾರ ಈಗ ನಿನ್ನ ಆಲಯದಲ್ಲಿ, ಆರಾಧನೆಯಲ್ಲಿ ಪಾಲ್ಬಗಿದ್ದು ನಿನ್ನ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥರಾಗಿರ್ತಾರೋ ಅವರೆಲ್ಲರಿಗೆ ಜೀವದ ಒಂದು ಮಾರ್ಗದ ಕರ್ತನೆ, ಜೀವದ ಮಾರ್ಗದಲ್ಲಿ ಇವರು ನಡೆಸೋಪ್ಪ ಕರ್ತನೆ. ನಾನು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಕರ್ತನೆ. ದೇವಾ, ವಾಕ್ಯದೊಟ್ಟಿಗೆ ನಮಗೆ ಅದ್ಭುತವಾಗಿ ದಿನ ಮಾತಾಡಿದಿ ದೇವರೇ. ಇವ್ರನ್ನ ಸನ್ನಿಧಿ ನಾವು ಆಶ್ರಯಿಸ್ತೇವಪ್ಪ ಕರ್ತನೆ.
ಪ್ರಿಯನ ಸಹೋದರಿ ಸಹೋದರ, ನೀವೊಂದು ಪ್ರಾರ್ಥನೆ ಮಾಡು. ದೇವರೇ, ನನಗೇನೇ ಇರಲಿ, ನಾನು ತಪ್ಪು ಮಾಡಿ ನಿನ್ನ ಸನ್ನಿಧಿಯನ್ನು ಕಳೆದುಕೊಳ್ತಕ್ಕಂಥ ನನಗೆ ಅವಕಾಶ ಇಲ್ಲ. ದೇವರೇ, ನಿನ್ನಿಂದ ನಾನು ಅಭಿವೃದ್ಧಿ ಹೊಂದುವ ಹಾಗೆ, ನಿನ್ನಿಂದ ನಾನು ಉನ್ನತ ಸ್ಥಾನಕ್ಕೆ ಬರುವ ಹಾಗೆ ದೇವರ ನಾನು ಸಹಾಯ ಮಾಡಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಉನ್ನತ ಸ್ಥಿತಿಗೆ ರಕ್ಷಿಸ್ತಾನ ಮತ್ತು ನಡೆಸ್ತಾನ, ನಿನ್ನನ್ನು ಬಲಪಡಿಸ್ತಾನೆ. ಪ್ರಿಯರೇ, ದೇವರೇ, ಈ ದಿನ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರೇ, ಪಶ್ಚಾತ್ತಾಪ ಪಡ್ತಕ್ಕಂಥವ್ರಾಗಿದ್ದಾರೆ. ದೇವರೇ, ಈಗೋ ನನಗೆ ಜೀವದ ಮಾರ್ಗ ಬೇಕು ಏಸಪ್ಪ ಎಂಬುದಾಗಿ ನಿನ್ನ ಕಡೆ ತಿರುಗಿಕೊಂಡು ಕೂಗ್ತಕ್ಕಂಥವ್ರಾಗಿದ್ದಾರೆ. ದೇವರೇ, ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಜೀವಿತದಲ್ಲಿ ಒಂದೊಂದು ಥರವಾಗಿ ಒಂದೊಂದು ವಿಧವಾಗಿ ನೀನು ಅದ್ಭುತ ಮಾಡಿ ನೀನು ನಡೆಸ್ತಾ ಬರ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಇವತ್ತು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಈಗ ನಮ್ಮೆಲ್ಲರ ಆತ್ಮಗಳನ್ನ ಸರಿ ನಸ್ತಕ್ಕೆ ಒಪ್ಪಿಸ್ಕೊಡ್ತಾ ಪ್ರತಿದಿನ ನಮ್ಮನ್ನು ವಾಕ್ಯದೊಟ್ಟಿಗೆ ಮಾತಾಡಿ ಸರಿಪಡಿಸ್ತೀವಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.